ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಹೊಸ ತಿಂಗಳು, ಈ ಮೇ ತಿಂಗಳ ಮುಂಜಾನೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಅನೇಕ ದಿನಗಳ ನಂತರ ಈ ಒಂದು ಮೀಡಿಯಾ ಮೂಲಕ ಈ ಮುಂಜಾನೆಯ ವಾಕ್ಯವನ್ನು ಹಂಚುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಕರ್ತನ ಕೃಪೆ ನಾವು ಕಳೆದ 4 ತಿಂಗಳು 2026 ಇಸ್ವಿಯಲ್ಲಿ ಆತನ ಕೃಪೆಯಿಂದ ನಡೆದು ಹಾದು ಬಂದ್ವಿ. ಇವತ್ತು ಮುಂಜಾನೆ ಇನ್ನೊಂದು ಹೊಸ ದಿನವನ್ನ, ಹೊಸ ತಿಂಗಳನ್ನ, ಈ 5ನೇ ತಿಂಗಳನ್ನ ದೇವರು ನೋಡುವುದಕ್ಕೆ ಮಾಡಿಕೊಟ್ಟ ಈ ಅಪಾರವಾದ ಕೃಪೆಗಾಗಿ ನಾವೆಲ್ಲರೂ ಇರುವ ಸ್ಥಳಗಳಲ್ಲಿ ಒಂದು ಬಾರಿ ಕರ್ತನೇ ನಿನ್ನ ಕೃಪೆಗಾಗಿ ಸ್ತೋತ್ರ ಅಂತ ಹೇಳುವವರಾಗೋಣ. ಈ ಮೇ ಆರಂಭಗೊಳ್ಳುವ ವೇಳೆಯಲ್ಲಿಯೇ ನಾವು ಅನೇಕ ಚಿಂತೆ, ಯೋಚನೆ, ಪ್ರಶ್ನೆ, ಒತ್ತಡಗಳಲ್ಲಿ ಒಂದು ವೇಳೆ ಇರುವುದಾದರೂ ಕೂಡ ಕರ್ತನ ವಾಕ್ಯ ಮಾತನಾಡ್ತದೆ ಅಂದರೆ ಅದು ನಿಶ್ಚಯವಾಗಿ ನಿಮ್ಮ ಎಲ್ಲ ಚಿಂತೆ, ಯೋಚನೆ, ಒತ್ತಡಗಳನ್ನು ಅದು ನಿವಾರಿಸುವಂತ ಶಕ್ತಿ ಇದೆ ಅನ್ನುವ ನಂಬಿಕೆ ನಮಗುಂಟು. ದೇವರು ಈ ತಿಂಗಳಲ್ಲಿ ನಮಗೆ ಕೊಟ್ಟಿರುವ ವಚನ ಕೀರ್ತನೆ 77ನೇ ಅಧ್ಯಾಯದ 14ನೇ ವಚನ ಹೀಗೆ ಮಾತನಾಡ್ತಾ ಇದೆ: ಅದ್ಭುತಗಳನ್ನು ನಡೆಸುವ ದೇವರು ನೀನೇ, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿತಿ. ಪ್ರಿಯ ದೇವ ಜನರೇ, ಅದ್ಭುತಗಳನ್ನ ನಡೆಸುವ ದೇವನು ನೀನೇ. ನಾವೀ ಮುಂಜಾನೆ ಈ ಹೊಸ ತಿಂಗಳು ಅಂದ ತಕ್ಷಣ ಅನೇಕ ಒತ್ತಡಗಳು ನಮ್ಮನ್ನ ನಿಶ್ಚಯವಾಗಿ ಕಾಡ್ತಾ ಇರ್ತದೆ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇದನ್ನು ಮುಗಿಸ್ಬೇಕು, ಇದಕ್ಕೆ ಒದಗಿಸ್ಬೇಕು, ಅದನ್ನು ನಿಭಾಯಿಸ್ಬೇಕು, ಇನ್ನೋ ಚಿಂತೆಗಳಲ್ಲಿ ನಾವಿರ್ತೇವೆ. ಆ ಚಿಂತೆಗಳು ನಮ್ಮನ್ನ ಏನು ಮಾಡ್ತದೆ ಗೊತ್ತಾ? ಇದೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಈಗಲೂ ನಮ್ಮ ಬದುಕಿನಲ್ಲಿ ಅದ್ಭುತವನ್ನ ಮಾಡ್ತಾನೆ ಅನ್ನುವುದನ್ನ ಮರೆಸುವುದಕ್ಕೆ ಅದು ಪ್ರಯತ್ನಿಸ್ತದೆ. ನಾವೆಷ್ಟೋ ಬಾರಿ ನೋಡ್ತೀವಲ್ಲ, ಪರಿಸ್ಥಿತಿಗಳನ್ನು ನೋಡಿದ ತಕ್ಷಣ ಇದೆಲ್ಲ ಬದಲಾಗಲ್ಲ ಬಿಡು, ಇದು ನನ್ನಿಂದ ಸರಿ ಹೋಗಲ್ಲ ಬಿಡು, ಇದು ನನ್ನ ಜೀವಿತದಲ್ಲಿ ಹೋಗುವುದಿಲ್ಲ ಬಿಡು, ಇದು ನನಗೆ ಅಂಟಿಕೊಂಡಿರುವುದು ಇನ್ನೆಂದಿಗೂ ನನ್ನನ್ನು ಬಿಡುವುದಿಲ್ಲ ಬಿಡು ಅಂತ ಅನೇಕ ಬಾರಿ ನಾವೇ ಪರಿಸ್ಥಿತಿಯನ್ನು ನೋಡಿ ನಾವು ನಿರ್ಧಾರಕ್ಕೆ ಬರ್ತೇವೆ. ಇಲ್ಲ ಪ್ರಿಯ ದೇವ ಜನರೇ, ನಮ್ಮ ಸುತ್ತಲೂ ಎಷ್ಟೇ ಪರಿಸ್ಥಿತಿಗಳು ವಿಪರೀತವಾಗಿ ನಮ್ಮನ್ನು ಕಾಡ್ತಾ ಇದ್ದರೋ, ನಮಗೆ ಅನಾನುಕೂಲತೆಗಳು, ಇಕ್ಕಟ್ಟುಗಳು ನಮ್ಮನ್ನು ಆವರಿಸಿಕೊಂಡಿದ್ದರೋ, ಚಿಂತೆ ಯೋಚನೆಗಳು ನಮ್ಮನ್ನು ಕಾಡ್ತಾ ಇದ್ರೋ, ನಾವು ಒಂದನ್ನು ಮರೆಯಬಾರ್ದು, ಅದ್ಭುತಗಳನ್ನ ಮಾಡುವ ದೇವರು ಯೆಹೋವನು ಆಗಿದ್ದಾರೆ. ನಮಗಿರುವ ದೇವರು ಯಾರು? ಆತನು ಅದ್ಭುತ ಸ್ವರೂಪನು. ನಾವು ಮರೆಯುವುದು ಏನಂದ್ರೆ, ನನ್ನ ದೇವರು ಎಲ್ಲವನ್ನ ಮಾಡ್ತಾರೆ, ಆದ್ರೆ ನನ್ನ ಬದುಕಿನಲ್ಲಿ ಅದ್ಭುತ ಮಾಡೋಕ್ಕಾಗಲ್ಲ, ಸಮಯ ಮೀರೋಗಿದೆ, ಇದು ಸರಿ ಹೋಗಲ್ಲ, ಅದು ಸರಿ ಹೋಗಲ್ಲ ಅಂತ ನಾವೇ ನಿರ್ಧಾರಕ್ಕೆ ಬರ್ತೇವೆ. ಈ ಮೇಯಲ್ಲಿ ಮೊದಲ ನಿರ್ಧಾರ ನೀವು ಮಾಡಬೇಕಾದದ್ದೇನು ಗೊತ್ತಾ? ನಾನು ನಂಬ್ತೇನೆ, ಈಗಲೂ ನನ್ನ ದೇವರು ಅದ್ಭುತವನ್ನ ಮಾಡುವ ದೇವರು ಅನ್ನುವ ಘೋಷಣೆಯನ್ನ, ಒಂದು ಡಿಕ್ಲರೇಷನ್ ಅನ್ನ ನೀವು ಮುಂಜಾನೆ ಮಾಡ್ರಿ. ಯಾಕೆ ಗೊತ್ತಾ? ಅದ್ಭುತಗಳನ್ನ ಮಾಡುವ ದೇವನು ನೀನೇ. ಆತನೇ ಅದ್ಭುತವನ್ನ ಮಾಡುವವನು, ಆತನೇ ನಮ್ಮ ಪರಿಸ್ಥಿತಿಗಳನ್ನ ಸರಿಪಡಿಸುವವನು. ಅನಾನುಕೂಲ ಕಾರ್ಯಗಳ ಮಧ್ಯದಲ್ಲೂ ನಮ್ಮ ಒಂದು ನಂಬಿಕೆ ಇರಬೇಕು, ದೇವರು ಈಗಲೂ, ಈ ಕ್ಷಣದಲ್ಲೂ, ಈ ದಿನದಲ್ಲೂ, ಈ ಗಳಿಗೆಯಲ್ಲೂ ಅದ್ಭುತ ಮಾಡೇ ಮಾಡ್ತಾರೆ ಅನ್ನುವ ನಂಬಿಕೆ ನಿಮಗುಂಟಾಗುವುದಾದ್ರೆ ನಾನು ಹೇಳ್ತೇನೆ, ನಿಶ್ಚಯವಾಗಿ ಈ ಮೇಯಲ್ಲಿ ಒಂದಲ್ಲ ಎರಡಲ್ಲ 100 ಅದ್ಭುತಗಳನ್ನ, ಎಣಿಸಲಾಗದಷ್ಟು ಅದ್ಭುತಗಳನ್ನ ದೇವರು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಹೇಗೆ ಪಾಸ್ಟರ್ ಅಂತ ನೀವು ಕೇಳ್ಬೋದು. ನಾನು ಘೋಷಿಸಿ ಹೇಳ್ತೇನೆ ನೋಡ್ರಿ, ನನ್ನ ದೇವರು ಅದ್ಭುತದ ದೇವರು. ಆತನು ಅವತ್ತು ಮಾಡಿದ್ದಾರೆ ಅಂದ್ರೆ ಇವತ್ತಿಗೂ ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದಾರೆ. ನಂಬುವುದಕ್ಕೆ ನೀವು ಸಿದ್ಧರಾಗಬೇಕಷ್ಟೇ. ಸೊ ಹಾಗಾಗಿ ಈ ಮೇ ತಿಂಗಳ ವಾಗ್ದಾನ ವಚನವನ್ನ ನಾನು ಪ್ರವಚನಾತ್ಮಕವಾಗಿ ನಿಮ್ಮ ಮೇಲೆ ನಾನು ಘೋಷಿಸಿ ಹೇಳ್ತೇನೆ. ಈ ತಿಂಗಳು ಇದು ಅದ್ಭುತಗಳ ತಿಂಗಳು. ನಮ್ಮ ದೇವರು ಅದ್ಭುತದ ದೇವರಾಗಿದ್ದಾನೆ. ನಮ್ಮ ದೇವರು ಅದ್ಭುತಗಳ ಮಾಡುವುದಕ್ಕೆ ಆತನೊಬ್ಬನೇ ಶಕ್ತನಾಗಿದ್ದಾರೆ. ಹಾಗಾಗಿ ಏನೇ ಪರಿಸ್ಥಿತಿಗಳಿರಲಿ ಚಿಂತಿಸಬೇಡ್ರಿ, ಅಯ್ಯೋ ಅಂತ ಕುಳಿತುಕೊಳ್ಬೇಡ್ರಿ, ಒಂದು ಅದ್ಭುತವನ್ನ ಅಪೇಕ್ಷಿಸುವವರಾಗ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಕರ್ತನಾದ ಯೆಹೋವನೇ, ನಿನಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿ ಬಲಪಡಿಸಿ ಈ ಮೇಯನ್ನು ಆರಂಭಿಸುವುದಕ್ಕೆ ಒಂದೊಳ್ಳೆ ವಚನವನ್ನ ಕೊಟ್ರಲ್ಲಯ್ಯ. ಹೌದು, ನಿನ್ನ ವಾಗ್ದಾನವನ್ನು ನಂಬ್ತೇವೆ. ನೀನು ಇವತ್ತು ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದೀರಾ. ನಾವು ಪರಿಸ್ಥಿತಿಗಳನ್ನು ನೋಡೋದಿಲ್ಲ, ಸುತ್ತಮುತ್ತಲಿರುವ ಕಾರ್ಯಗಳನ್ನು ನೋಡೋದಿಲ್ಲ, ನಮ್ಮ ಕಣ್ಣುಗಳು, ನಮ್ಮ ಹೃದಯ ಎಲ್ಲ ಹೇಳ್ತದೆ ನೀನು ಅದ್ಭುತವನ್ನ ಮಾಡುವ ದೇವರಂತ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಅವ್ರ ಎದುರು ನೋಡುವಂತ ಅದ್ಭುತವನ್ನ ನೀನವರಿಗೆ ಅವರ ಜೀವಿತದಲ್ಲಿ ಈ ಮೇನಲ್ಲಿ ನೀನು ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಅಪ್ಪ, ಅವರ ಸುತ್ತಮುತ್ತಲ ಪರಿಸ್ಥಿತಿಗಳನ್ನು ಸುಳ್ಳು ಮಾಡುವಂತ ಒಂದು ಅದ್ಭುತವನ್ನ ನೀನು ಮಾಡು. ಅವರ ಅದ್ಭುತವನ್ನ ಅಪೇಕ್ಷಿಸುವಾಗ ನಿನ್ನ ಅದ್ಭುತದಿಂದ, ಸೂಚಕ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಆಶ್ಚರ್ಯಗೊಳಿಸಬೇಕಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಮೇ ತಿಂಗಳನ್ನ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನಾವು ಆಶೀರ್ವಾದ ಮಾಡಿ ಘೋಷಿಸ್ತೇವೆ ಸ್ವಾಮಿ. ಆಮೇನ್, ಆಮೇನ್. ದೇವ್ರ ತಾನು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಅದ್ಭುತ ನಿಮಗಾಗಿ ಕಾದಿದೆ. ಥ್ಯಾಂಕ್ ಯು.